आनंदमयी चैतन्यमयी सत्यमयी परमे ओम नमो भगवते श्री अरविंदाय नमः। ನಿಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಶ್ರೀಧರ್ಜಿ ನಮಗೆ ಮಂತ್ರದ ನಾದದಲ್ಲಿ ಮುಳುಗಿಸಿದ್ದಾರೆ. ಮಂತ್ರದ ನಾದ ಬೇಕೇ ಬೇಕು, ಅದೇ ಮೂಲ. ಆ ನಾದ ಇನ್ನಷ್ಟು ಮಾಧುರ್ಯವಾಗಬೇಕಾದ್ರೆ, ಆ ಗಾನ ನಮ್ಮ ಹೃದಯವನ್ನು ತಟ್ಟಿ ನಮ್ಮ ಜೀವನ ಅನ್ನುವಂತಹ ಕುಸುಮವನ್ನು ಅರಳಿಸಬೇಕಾದ್ರೆ, ಆ ಮಂತ್ರಗಳ ಅರ್ಥವು ಮತ್ತು ಆ ಮಂತ್ರಗಳ ಹಿಂದೆ ಇರುವಂತಹ ಜೀವನ ಜ್ಞಾನ, ತತ್ವ ಅಂತ ಹೇಳಿದ್ರೆ ಜೀವನಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ವಿಷಯ, ಆ ಜ್ಞಾನ ನಮಗೆ ಗೊತ್ತಾಗಬೇಕಾಗ್ತದೆ. ಅದಕ್ಕೋಸ್ಕರ ಮನುಷ್ಯರಾದ ಮೇಲೆ ನಮ್ಮೆಲ್ಲರಿಗೂ ಕೂಡ ಈ ಜ್ಞಾನದ ದಾಹ ಇರಬೇಕು. ದಾಹ ನಮಗೆಲ್ಲರಿಗೂ ಗೊತ್ತಿದೆ, ಬಾಯಾರಿಕೆ. ಯಾವಾಗ ನಮಗೆ ದಾಹ ಆಗತ್ತೆ, ನಮಗೆ ಮತ್ತೇನು ಮನಸ್ಸಲ್ಲಿರಲ್ಲ, ಫಸ್ಟ್ ನೀರು ಕುಡಿಬೇಕು. ನಾಲಿಗೆ ಒಣಗಿ ಹೋಗಿರ್ತದೆ, ದೇಹ ಕುಗ್ಗುತ್ತಾ ಇರ್ತದೆ. ನೀರು ಕುಡಿದ್ರೆ ದಾಹ ಆರ್ತದೆ, ದಾಹ ಈಡೇರ್ತದೆ. ಹಾಗೆ ದಾಹ ಆದಾಗ ನಾವು ಮತ್ತೇನನ್ನು ಯೋಚಿಸಲು ಒಂದು ಗುಟುಕು ನೀರು ನಮಗೆ ಸಿಗಬೇಕು. ನಾಲಿಗೆ ಹಸಿ ಆಗ್ಬೇಕು ಅಂತ ಹೇಗೆ ತಪ್ಪಿಸ್ತಿರ್ತೀವಿ, ಒದ್ದಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ನಮಗೆ ಈ ಜ್ಞಾನದ ದಾಹ ಕೂಡ ಉಂಟಾಗಬೇಕು. ಯಾವಾಗ ಜ್ಞಾನದ ದಾಹ ಉಂಟಾಗ್ತದೆ, ಆಗ ಮಾತ್ರ ನಮಗೆ ಈ ಜ್ಞಾನ ದಕ್ಕುತ್ತದೆ. ಏನೋ ಒಂದು ಯಾರೋ ಹೇಳ್ತಾರೆ, ಏನೋ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ, ಕುತೂಹಲದ ಮಟ್ಟಿಗೆ ಮಾತ್ರ ನಮ್ದು ಧ್ಯಾನ ತೃಷೆ ಇದ್ರೆ ಸಾಕಾಗುದು. ಈ ನೀರಿನಲ್ಲಿ ಈಜ್ಲಿಕ್ಕೆ ಹೋದವ್ರು ನೀವು ನೋಡಿದ್ದೀರಿ, ಎಷ್ಟು ಮೇಲಿನಿಂದ ನೀರಿನಲ್ಲಿ ಧುಮುಕ್ತಾರೆ, ಅಷ್ಟು ನೀರಿನ ಆಳ ಒಳಗೆ ಹೋಗ್ತಾರೆ ಅವರು. ನೀರಿನ ಸರ್ಫೇಸ್ ಮೇಲ್ಪಾತಳಿಗೆ ಒಂದು 5 ಅಡಿ ದೂರದಿಂದ ಒಳಗಡೆಗೆ ಹಾರಿದ್ರೆ ಒಂದು 5 ಅಡಿ ಒಳಗೆ ಹೋಗ್ತಾರೆ ಅಷ್ಟೇ. 30 ಅಡಿಯಿಂದ ಧುಮುಕಿದ್ರೆ 30 ಅಡಿ ನೀರೊಳಗೆ ಹೋಗ್ತಾರೆ, 30 ಅಡಿ ನೀರಿದ್ರೆ. ಹಾಗೆ ಇಂಟೆನ್ಸಿಟಿ ಅಂತ ಹೇಳ್ತೀವಿ, ಇದಕ್ಕೆ ತೀವ್ರತೆ ಅಂತ ಹೇಳ್ತೀವಿ. ಯಾವುದೇ ಒಂದು ಜ್ಞಾನ ನಾವು ಸಂಪಾದಿಸಬೇಕಾದ್ರೆ, ಅದರ ಆಳಕ್ಕೆ ಹೋಗ್ಬೇಕಾದ್ರೆ ನಮಗೆ ಆ ಇಂಟೆನ್ಸಿಟಿ ಇರಬೇಕು. ಅದಿಲ್ಲದಿದ್ರೆ ನನಗೆ ಆಗುದೇ ಇಲ್ಲಪ್ಪ ಅಂತ. ಹೇಗೆ ಹಸುವಾದಾಗ ನಮಗೆ ಊಟ ಒಂದೇ ಕಾಣುತ್ತೆ. ಈ ಹಸುವಾದವನಿಗೆ ನೀವು ಬೇಕಾದಷ್ಟು ತತ್ವಜ್ಞಾನ ಹೇಳಿ, ನೀವು ಬೇರೆ ಬೇರೆ ಏನು ಬೇಕಾದ ಪಾಠ ಹೇಳಿ, ಯಾವುದು ತಲೆಗೆ ಹೋಗಲ್ಲ. ಅವರಿಗೆ ಅದನ್ನು ಕೇಳುವ ಮನಸ್ಸು ಕೂಡ ಇರೋಲ್ಲ. ಅವರು ಮನಸ್ಸು ಕೇವಲ ಎಲ್ಲಿ ಒಂದು 4 ತುತ್ತು ಊಟ ಸಿಗುತ್ತೆ, ನನ್ನ ಹೊಟ್ಟೆ ತುಂಬಬೇಕು ಅಂತ ಆ ಕಡೆಗಿರ್ತದೆ. ಅದರಲ್ಲೂ ವಿಶೇಷವಾಗಿ 3-4 ಸಾವಿರ ವರ್ಷಗಳ ಹಿಂದೆ ನಮಗೆ ದೊರೆತಂತಹ, ನಮಗೆ ಪ್ರಾಪ್ತವಾದಂತಹ ಈ ಜ್ಞಾನದ, ಈ ವೇದಗಳ ಅರ್ಥವನ್ನು, ದಾಹವನ್ನು ತೀರಿಸ್ಕೋಬೇಕಾದ್ರೆ ಎಂಥ ಇಂಟೆನ್ಸಿಟಿ ಇರಬೇಕು ನೀವು ಯೋಚನೆ ಮಾಡಿ. ಇದು ಸಾಮಾನ್ಯವಾಗಿ ಬರುವುದಂಥದ್ದಲ್ಲ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ಈ ಜ್ಞಾನವನ್ನು ನಾನು ಕಳೆದ 20-25 ವರ್ಷಗಳಿಂದ ಸಂಪಾದಿಸ್ತಾ ಬಂದಿರುವಂಥದ್ದು. ಇದು ಓವರ್ನೈಟ್ ಬಂದಿರುವಂಥದ್ದು ಅಲ್ಲ. ಹಾಗಾಗಿ ನಮಗೆ ನಿಜವಾಗಿಯೂ ವೇದದ ಬಗ್ಗೆ ಶ್ರದ್ಧೆ ಇದೆ ಅಂತಾದರೆ, ವೇದದ ಬಗ್ಗೆ ಪ್ರೀತಿ ಇದೆ ಅಂತಾದರೆ, ಅಥವಾ ಋಷಿಮುನಿಗಳು ಕಂಡುಕೊಂಡಂತಹ ಈ ಜೀವನ ಸತ್ಯ ಅಂತೇನಿದೆ ಅದು ಸಾಕ್ಷಾತ್ಕಾರ ಆಗಬೇಕು, ಅದರ ಆನಂದ ನಾನು ಈ ಜೀವನದಲ್ಲೇ ಸವಿಬೇಕು, ಇನ್ನಷ್ಟು ಜೀವನಗಳನ್ನು ಕಾಯದೆ ಈ ಜೀವನದಲ್ಲಿಯೇ ಇದನ್ನೆಲ್ಲ ಸಂಪಾದಿಸಬೇಕು, ನೋಡಬೇಕು, ಅನುಭವಿಸಬೇಕು ಅಂತಿದ್ರೆ ನಮ್ಮಲ್ಲಿ ಈ ಜ್ಞಾನದಾಹ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾವು ಈ ಮೊದಲು ಋಗ್ವೇದದ
ಒಂದಷ್ಟು ಭೌತಿಕ ಪರಿಚಯವನ್ನು ಮಾಡಿಕೊಂಡಿವಿ. ಮಂತ್ರ ಅಂದ್ರೆ ಏನು, ದೇವತೆ ಅಂದ್ರೆ ಏನು, ಋಷಿಗಳಂದ್ರೆ ಏನು, ಛಂದಸ್ಸು ಅಂದ್ರೆ ಏನು. ನಾನು ಅಲ್ಲಲ್ಲಿ ರೆಫರೆನ್ಸ್ಗಳನ್ನು ಕೊಟ್ಟು ಒಂದಷ್ಟು ಹೇಳಿದೆ. ನಮಗೆ ಒಬ್ಬ ಋಷಿ ಅಂದ್ರೆ ಏನು ಅಂತ ನನಗೆ ಅನುಭವ ಆಗಬೇಕು. ಯಾವ ಮಟ್ಟದ ಜ್ಞಾನಿ ಇರ್ತಾನೆ? ಯಾಕಂದ್ರೆ ನಮ್ದು ಜೀವನ ಇದೆಯಲ್ಲ, ಇದು ಅಥವಾ ಈ ಮನಸ್ಸಂತ ಅಂತ ಏನಿದೆ, ಇದು ಯಾವಾಗಲೂ ಸರ್ಫೇಸ್ ಲೆವೆಲ್ ಮೇಲೆ ಕೆಲಸ ಮಾಡ್ತಿದೆ. ಈ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಿತ್ತು, ನಾವು ಕೆಲವರು ಕೇಳಿರ್ತೀವಿ, ಹೂವಿಂದ ಹೂವಿಗೆ ಹಾರುವ ದುಂಬಿ ಅಂತ. ಈ ಹೂವಿಂದ ಹೂವಿಗೆ ಹಾರುವಂತಹ ದುಂಬಿ ಮಕರಂದ ಹೀರಲ್ಲ. ಒಂದು ಹೂವಿನ ಮೇಲೆ ಕುತ್ಕೋಬೇಕು, ಆ ಮಕರಂದ ಅದರಲ್ಲಿ ಎಲ್ಲಿದೆ ಅದನ್ನು ಗುರುತಿಸ್ಬೇಕು, ಕಂಡುಹಿಡಿಬೇಕು. ಆ ನಂತರ ಅದನ್ನು ತಾನು ಸವಿದು ಆನಂದಿಸಿ ಆ ಮಕರಂದವನ್ನು ಜೇನುತುಪ್ಪವಾಗಿ ಮಾಡ್ತದೆ. ಈ ಹೂವಿಂದ ಹೂವಿಗೆ ಹಾರುವಂತಹ ದುಂಬಿ ಒಬ್ಬರಿಂದ ಕೇಳ್ತೀವಿ, ಇನ್ನೊಬ್ಬರಿಂದ ಕೇಳ್ತೀವಿ, ಒಂದು ಪುಸ್ತಕ ಓದ್ತೀವಿ, ಇನ್ನೊಂದು ಪುಸ್ತಕ ಓದ್ತೀವಿ. ಸೊ ಇದು ದಿಸ್ ವಾಟ್ ಸರ್ವ್ ದಿ ಪರ್ಪಸ್. ನಮಗೇನ್ ಬೇಕೋ ಅದನ್ನು ಇದು ಕೊಡುವುದಿಲ್ಲ. ಈ ಋಷಿ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು ಅಂತ, ಅಥವಾ ಮಂತ್ರ ಹೃದಯ ಅಂದ್ರೆ ಏನು ಅಂತ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಅನೇಕ ಜನ ತಮ್ಮ ಇಡೀ ಜೀವನ ತುಂಬಾ ಅದ್ರ ಬಗ್ಗೆ ತಪಸ್ಸು ಮಾಡಿದ್ದಾರೆ. ನನಗೆ ಗೊತ್ತಿದ್ದವರು ಒಬ್ಬರಿದ್ರು, ಅವ್ರು 30-40 ವರ್ಷದಿಂದ ಗಾಯತ್ರಿ ಮಂತ್ರದ ತಪಸ್ಸನ್ನು ಮಾಡ್ತಿದ್ರು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೊನೆಗೇನಿದೆ, ಧಿಯೋ ಯೋ ನಃ ಪ್ರಚೋದಯಾತ್. ನನ್ನ ಬುದ್ಧಿಯನ್ನು, ನನ್ನ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವಂತಹ ಈ ಒಂದು ಸಾಲು ಅಷ್ಟೇ. ಇಲ್ಲಿರುವಂತಹ 4-5 ಅಕ್ಷರಗಳೇನಿದ್ದಾವೆ, 8 ಅಕ್ಷರಗಳೇನಿದ್ದಾವೆ, ಆ 8 ಅಕ್ಷರದ ಮೇಲೆ ಅವರು 30-40 ವರ್ಷ ಜೀವನದಲ್ಲಿ ತಪಸ್ಸು ಮಾಡಿದ್ದಾರೆ. ಧಿಯೋ ಅಂದ್ರೆ ಬುದ್ಧಿ ಅಂದ್ರೆ ಏನು? ನಮಗೆಲ್ಲರಿಗೂ ಕೇಳಿದರೆ ಪ್ರಶ್ನೆ, ಬುದ್ಧಿ ಅಂದ್ರೆ ಏನು ಅಂತ ನಮ್ಮಲ್ಲಿ ಎಷ್ಟು ಜನರು ನಾವು ಅದನ್ನು ಡಿಫೈನ್ ಮಾಡಿ ಹೇಳಿಕ್ಕೆ ಸಾಧ್ಯ ಆಗ್ತದೆ? ಅಂತಹ ಬುದ್ಧಿ ಪ್ರಚೋದಿಸುವಂತ ಯಾಕೆ ಹೇಳ್ತಾರೆ? ಅದು ಪ್ರಚೋದನೆ ಆಗಿಲ್ವಾ? ಅಥವಾ ಅದು ಯಾಕೆ ಪ್ರಚೋದನೆ ಆಗಬೇಕು? ಈಗಿದ್ದ ಸ್ಥಿತಿಯಲ್ಲಿ ಏನಾಗ್ತದೆ, ಬುದ್ಧಿ ಪ್ರಚೋದನೆ ಆದ ಸ್ಥಿತಿಯಲ್ಲಿ ಏನಾಗ್ತದೆ? ಈ ಎಲ್ಲ ಸಂಗತಿಗಳು ವರ್ತ್ ಪಾಂಡರಿಂಗ್, ಅಂದ್ರೆ ನಮ್ಮ ಧ್ಯಾನ ವಸ್ತುಗಳಾಗಬೇಕು. ಈ ಸಂತರು ಮಹಂತರು ಇರ್ತಾರೆ, ಅವರೆಲ್ಲ ಈ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು. ನಾನು ನೋಡಿದ್ದೀನಿ ಅನೇಕ ಜನ ಇಂತಹ ಮಹಾತ್ಮರನ್ನು, ಸಂತರನ್ನು ನನಗೆ ಭಗವತ್ ಕೃಪೆಯಿಂದ ಅಂಥವರ ದರ್ಶನ, ಮಾರ್ಗದರ್ಶನ ಪಡೆಯುವಂತಹ ಒಂದು ಸುಸಂಧಿ ನನ್ನ ಜೀವನದಲ್ಲಿ ಲಭಿಸಿದೆ. ಅವ್ರನ್ನೆಲ್ಲ ನಾವು ಋಷಿಗಳು, ಮುನಿಗಳು ಅಂತಾರೆ. ಇವರ ಇಂತಹ ಋಷಿಗಳು, ಮುನಿಗಳ ಹೃದಯದಲ್ಲಿ, ಮನಸ್ಸಿನಲ್ಲಿ ಯಾವಾಗಲೂ ಆ ಸತ್ಯದ ಅಗ್ನಿ ಉರಿತಾ ಇರ್ತದೆ. ಹಾಗಾಗಿ ಅವರ ನಡೆ ನುಡಿಗಳಲ್ಲಿ ಸತ್ಯದ ಬೆಳಕು ನಮಗೆ ಕಾಣಿಸ್ತಾ ಇರ್ತದೆ. ದಿ ಲೈಟ್ ಆಫ್ ಟ್ರೂತ್ ಅಂತ ಹೇಳ್ತಾರೆ, ಸತ್ಯದ ಬೆಳಕು ಕಾಣ್ತಾ ಇದೆ. ಇವರು ಸದಾ ಸತ್ಯದಲ್ಲೇ ಮಗ್ನರಾಗಿರ್ತಾರೆ. ಅಂದ್ರೆ ಇವರ ಉಸಿರಿನಲ್ಲಿ, ಶ್ವಾಸದಲ್ಲಿ ಸದಾ ಈ ಸತ್ಯ ಅನ್ನೋದೇ ತುಂಬಿರುತ್ತೆ. ಇಲ್ಲಿ ನಾನು ಸತ್ಯ ಸತ್ಯ ಅಂತ ಇಷ್ಟು ಸಾರಿ ಬಳಸ್ತಾ ಇದ್ದೀನಿ. ಸತ್ಯ ಅಂದ್ರೆ ಏನು ನಾವು ಕಂಡುಕೋಬೇಕು. ಹ್ಯಾಕ್ ಕಂಡುಕೋತೀವಿ? ತಪಸ್ಸಿನ ಮೂಲಕ ಕಂಡುಕೋಬಹುದು, ಧ್ಯಾನದ ಮೂಲಕ ಕಂಡುಕೋಬಹುದು, ಪೂಜೆಯ ಮೂಲಕ ಕಂಡುಕೋಬಹುದು. ನಾನಾ ವಿಧಗಳಿದ್ದಾವೆ. ಈ ದೇವರನ್ನು ಅಥವಾ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾನಾ ದಾರಿಗಳಿದ್ದಾವೆ, ನಾನಾ ಪಥಗಳಿದ್ದಾವೆ, ನಾನಾ ಹಂತಗಳಿದ್ದಾವೆ. ಈ ಮೂಲಕ ನಾವು ದೇವರನ್ನು ಪಡ್ಕೋಬೇಕು. ನಮ್ಮ ಈ ಇಂದ್ರಿಯಗಳಿಗೆ ಅನುಭವ ಆಗುವಂತಹ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳಿಗೆಲ್ಲ ಅದರದೇ ಆದಂತಹ ಒಂದು ಗುಣಗಳಿದ್ದಾವೆ. ಪ್ರತಿಯೊಂದು ವಸ್ತುವನ್ನು ಕೂಡ ಈ 5 ಪ್ಯಾರಾಮೀಟರ್ಸ್ನಲ್ಲಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದರಿಂದ ನಾವು ಕಂಡುಕೋಬಹುದು. ಈಗ ಯಾವುದೋ ಒಂದು ಹೂ ಇದೆ ಅಂತ ತಿಳ್ಕೊಳ್ಳಿ, ಅದರ ಪರಿಮಳ ನೋಡಿಬಿಟ್ಟು ನಮಗದು ಕಣ್ಣಿಗೆ, ನಾವು ಕಣ್ಣಿಂದ ನೋಡದಿದ್ರೂ ಕೂಡ ಕೇವಲ ಪರಿಮಳದಿಂದ ಅದು ಯಾವ ಹೂ ಅಂತ ನಾವು ಗುರುತಿಡಿತೀವಿ. ಈಗ ಗುಲಾಬಿ ಇದ್ರೆ ಗುಲಾಬಿಗೊಂದು ಪರಿಮಳ ಇದೆ, ಮಲ್ಲಿಗೆ ಇದ್ರೆ ಆ ಮಲ್ಲಿಗೆಗೆ ಅದರದೇ ಆದಂತಹ ಒಂದು ಪರಿಮಳ ಇದೆ, ಸಂಪಿಗೆಗೆ ಅದರದೇ ಒಂದು ಪರಿಮಳ ಇದೆ, ಅದಕ್ಕೆ ಒಂದು ರೂಪ ಇದೆ. ಅಕಸ್ಮಾತ್ ಅದು ಎಲ್ಲೋ ದೂರದಲ್ಲಿದೆ, ಅದರ ಪರಿಮಳ ನಮಗೆ ಬರಲ್ಲ.
ದೂರದಲ್ಲಿದ್ದಾಗ ಇದು ಗುಲಾಬಿ, ಇದು ಸಂಪಿಗೆ, ಇದು ಮಲ್ಲಿಗೆ ಅಂತ ಹೂವುಗಳನ್ನು ನಾವು ಗುರುತಿಸ್ತೀವಿ. ಇನ್ನು ಅದು ಪ್ರತಿಯೊಂದು ಹೂವಿಗೂ ಕೂಡ ಅದರದೇ ಆದಂಥ ಒಂದು ರಸ ಇದೆ, ಟೇಸ್ಟ್ ಅಂತ ಏನು ಹೇಳ್ತೀವಿ. ಈಗ ಸಂಪಿಗೆ ಹೂವು ಬಾಯಿಯಲ್ಲಿ ಇಟ್ಕೊಂಡಾಗ ಒಂದು ಟೇಸ್ಟ್, ಮಲ್ಲಿಗೆ ಹೂವು ಇಟ್ಕೊಂಡಾಗ ಒಂದು ಟೇಸ್ಟ್, ಗುಲಾಬಿ ಹೂವು ಇಟ್ಕೊಂಡಾಗ ಇನ್ನೊಂದು ಟೇಸ್ಟ್. ಹಾಗೆ ಅದಕ್ಕೆ ಒಂದು ರಸ ಇದೆ. ಆದರೆ ಈ ಹೂವುಗಳಿಗೆ ಶಬ್ದ ಇಲ್ಲ. ಬಟ್ ಕೆಲವು ವಸ್ತುಗಳಿಗೆ ಶಬ್ದ ಇರುತ್ತದೆ. ಅಂಥದನ್ನು ನಾವು ಶಬ್ದದಿಂದ ಇದು ಏನು ಅಂತ ನಾವು ಗುರ್ತಿರ್ತೀವಿ. ಈಗ ಉದಾಹರಣೆಗೆ ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ. ಒಂದು ಮೋಟ್ರ್ ಬೈಕ್ ನಮ್ಮ ಪಕ್ಕಕ್ಕೆ ಹೋಗುತ್ತೆ, ಮತ್ತೊಂದು ಇನ್ನೊಂದು ಕಾರ್ ಹೋಗುತ್ತೆ, ಮತ್ತೊಂದು ಬಸ್ಸು, ಮತ್ತೊಂದು ಲಾರಿ ಹೋಗುತ್ತೆ. ಈ ಶಬ್ದದ ಮೇಲೆ ನಾವು ಕಣ್ಣಿನಿಂದ ನಾವು ಅದನ್ನು ನೋಡಿರದಿದ್ರೂ ಕೂಡ ಇದು ಟೂ ವೀಲರು, ಇದು ಆಟೋ, ಇದು ಬಸ್ಸು, ಹೀಗೆ ಗುರ್ತಿಡ್ತೀವಿ. ಹಾಗೆ ನಮ್ಮ ಈ 5 ಜ್ಞಾನೇಂದ್ರಿಯಗಳಂತೇನಿವೆ, ಈ ಜ್ಞಾನೇಂದ್ರಿಯಗಳೆಲ್ಲವೂ ಈ ಜಗತ್ತಿನ ವಸ್ತುಗಳನ್ನು ಗುರ್ತಿಡ್ತವೆ. ಆದರೆ ಇವುಗಳಿಗೆ, ಈ ವಸ್ತುಗಳಿಗೆ ಕಾರಣ ಯಾವುದು? ಈ ವಸ್ತುಗಳ ಹಿಂದೆ ಇರುವಂತಹ ಚೇತನ ಯಾವುದು? ಗುಲಾಬಿ ಹೂ ನಾವು ನೋಡ್ತೀವಿ, ಗುಲಾಬಿ ಹೂ ಎಲ್ಲಿಂದ ಬಂತು? ಅದಕ್ಕೆ ಆ ಸುಗಂಧವನ್ನು ಕೊಟ್ಟವ್ರು ಯಾರು? ಅದಕ್ಕೆ ನೋಡೋದಕ್ಕಷ್ಟು ಸುಂದರವಾಗಿರುತ್ತೆ, ಅದರಲ್ಲಿ ಸೌಂದರ್ಯವನ್ನು ತುಂಬಿಸಿದಂಥವ್ರು ಯಾರು? ಅದರ ಹೃದಯ ಭಾಗದಲ್ಲಿ ಮಕರಂದ ಇದೆ, ಆ ಮಕರಂದವನ್ನು ತುಂಬಿಸಿದಂಥವ್ರು ಯಾರು? ಸೊ ಈ ಅಂಶಗಳನ್ನು ನಾವು ಈ 5 ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಮೂಲಕ ಅಥವಾ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಕಂಡುಕೊಳ್ಳಿಕ್ ಆಗುವುದಿಲ್ಲ. ಅದಕ್ಕೆ ಏನು ಬರಬೇಕು? ನಮಗೆ ಒಳಗಣ್ಣು ಅಂತ ಹೇಳ್ತೀವಿ, ಅಂತಶ್ಚಕ್ಷು ಅಂತ ಹೇಳ್ತೀವಿ. ಇಂತಹ ಅಂತಶ್ಚಕ್ಷು ಅಥವಾ ಒಳಗಿನಿಂದ ಆಗಂತಹ ಪ್ರತ್ಯಕ್ಷ ಜ್ಞಾನ ಇದು ನಮಗೆ ತಪಸ್ಸಿನಿಂದ ಆಗ್ತದೆ. ಇದಾಗುವುದಕ್ಕೆ ಮೊದಲು ನಮಗೇನು ಬೇಕು? ಒಂದು ಕವಿ ಹೃದಯ ನಮಗಿರ್ಬೇಕಾಗ್ತದೆ. ಕವಿ ಹೃದಯ. ನಾವು ಒಂದು ಮಾತು ಕೇಳಿದೇವಲ್ವಾ, ರವಿ ಕಾಣದ್ದನ್ನು ಕವಿ ಕಾಣಬಲ್ಲ ಅಂತ. ಅಂದ್ರೆ ರವಿ ಅವನ ಕಣ್ಣಿನಿಂದ ನೋಡ್ತಾನೆ, ಬೆಳಕಿನ ಕಣ್ಣಿನಿಂದ ನೋಡ್ತಾನೆ. ಆದರೆ ಕವಿ ತನ್ನ ಹೃದಯ, ತನ್ನ ಭಾವನೆಯಿಂದ ಜಗತ್ತನ್ನು ನೋಡ್ತಾನೆ. ಹಾಗಾಗಿ ಈ ಭಗವಂತನ ಮಹಿಮೆಯನ್ನು ಅಥವಾ ನಮ್ಮ ಈ ಪಂಚೇಂದ್ರಿಯಗಳೇನು ಜ್ಞಾನೇಂದ್ರಿಯಗಳಂತೇನಿವೆ, ಈ ಜ್ಞಾನೇಂದ್ರಿಯಗಳ ಮೂಲಕ ನಾವು ಈ ವಸ್ತು ಜಗತ್ತಿನ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇರದೇ ಇರೋದನ್ನು ಭಾವದ ಮೂಲಕ, ಹೃದಯದ ಮೂಲಕ ನಾವು ಅರ್ಥ ಮಾಡ್ಕೋತೀವಿ. ಈಗ ಒಂದು ಹಾಡುವ ಹಕ್ಕಿ ಇರ್ತದೆ, ತೇಲುವಂತಹ ಮೇಘ ಇರ್ತದೆ, ಸುರಿಯುವಂತಹ ಮಳೆ ಇರ್ತದೆ, ಹರಿಯುವಂತಹ ನದಿ ಇರ್ತದೆ, ಹಸಿರಿರ್ತದೆ, ವನಸಿರಿ ಇರ್ತದೆ. ಈ ಎಲ್ಲವನ್ನು ಕಂಡಂತಹ ಕಾಳಿದಾಸ ಅದನ್ನು ಯಾಂತ ವರ್ಣನೆ ಮಾಡಿದ್ದಾನೆ. ನಾವೆಲ್ಲರೂ ಕಾಳಿದಾಸ ಆದಿವಾ? ಇಲ್ಲ, ಕಾಳಿದಾಸ ಒಬ್ಬನೇ ಕಾಳಿದಾಸ. ಅವನನ್ನು ಕವಿಕುಲೋತ್ತಮ ಅಂತ ಹೇಳ್ತಾರೆ, ಕವಿಗಳ ಕವಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಈ ಜಗತ್ತನ್ನು ಅತಿ ಸೂಕ್ಷ್ಮವಾಗಿ ನೋಡಿದ, ಮನಸ್ಸು ಪೂರ್ತಿಯಾಗಿ ಈ ಜಗತ್ತನ್ನು ಅನುಭವಿಸಿದ. ಕಣ್ಣಿಗೆ ಕಾಣುವುದಷ್ಟೇ ಅಲ್ಲ, ಯಾಕೆಲ್ಲ ವರ್ಣಿಸಿದ್ದಾರೆ ನೀವು ನೋಡಬೇಕು. ಕವನ, ಕಾವ್ಯ ಅಂತ ನಾವೇನು ಹೇಳ್ತೀವಿ, ಕವನ ಅಂತ ಹೇಳ್ತೀವಿ. ಈ ರಾಮಾಯಣ, ಮಹಾಭಾರತ ಇವೆಲ್ಲ ಕಾವ್ಯಗಳಲ್ಲಿ ನಮಗೆ ಜಗತ್ತನ್ನು ಅವರು ಎಷ್ಟು ಸೂಕ್ಷ್ಮವಾಗಿ ನೋಡಿದ್ದಾರೆ ಅಂತ ಹೇಳ್ತೀವಿ. ಈ ಒಂದು ಸಂಗೀತವನ್ನು ಕೇಳ್ತಿರುವಂತಹ ಒಬ್ಬ ಗಾನ ರಸಿಕ, ಆ ಗಾನದ ರಾಗ, ರಸ, ತಾಳ, ಲಯ ಇವುಗಳ ಮಾಧುರ್ಯದಲ್ಲಿ ತನ್ಮಯನಾಗಿರ್ತಾನೆ, ಲೀನಾಗಿರ್ತಾನೆ, ಮೈ ಮರೆತಿರ್ತಾನೆ. ಸುತ್ತಮುತ್ತಲು ಏನ್ ನಡೀತದೆ ಅಂತ ಗೊತ್ತಾಗ್ತಿರಲ್ಲ ಅವನಿಗೆ. ಆಗ ಅವನು ಸಂಗೀತದಲ್ಲಿ ಸಮರಸ ಆಗ್ಬಿಟ್ಟಿರ್ತಾನೆ. ಅವನು ಬೇರೆ ಅಲ್ಲ, ಸಂಗೀತ ಬಾರಿ ಅಲ್ಲ. ಇದನ್ನು ನಾವೇನಂತೀವಿ? ಸಂಗೀತದ ಸಾಕ್ಷಾತ್ಕಾರ ಅಂತೀವಿ. ಇದು ಅಂತಿಮ ಸತ್ಯದ ಸಾಕ್ಷಾತ್ಕಾರ ಅಲ್ಲ, ಸಂಗೀತದ ಸಾಕ್ಷಾತ್ಕಾರ ಅಂತೀವಿ. ಹೀಗೆ ವಸ್ತುವನ್ನು ಅರಿಯುವಂಥದ್ದು ಜ್ಞಾನ, ಆ ವಸ್ತುವಿನ ಅಸ್ತಿತ್ವದಲ್ಲಿ ಬೆರೆಯುವಂಥದ್ದು ಸಾಕ್ಷಾತ್ಕಾರ. ವಸ್ತುವನ್ನು ಅರಿಯುವಂಥದ್ದು ಜ್ಞಾನ. ಆದರೆ ಆ ವಸ್ತುವಿನ ಅಸ್ತಿತ್ವದಲ್ಲಿ, ಹೇಗೆ ನಾದ ಮಾಧುರ್ಯದಲ್ಲಿ ಒಂದಾಗಿ ಸುತ್ತಮುತ್ತಲು ಏನ್ ನಡೀತದೆ ಗೊತ್ತೇ ಇಲ್ಲ. ಜ್ಞಾನದ ಹಂತದಲ್ಲಿ ಅಹಂ ಇದೆ, ನಾನು ಇದ್ದೀನಿ. ಆದರೆ ಯಾವಾಗ ಸಾಕ್ಷಾತ್ಕಾರ ಆಗುತ್ತೆ ಆಗ ನಾನಿಲ್ಲ, ಆ ವಸ್ತು ಅಥವಾ ಅನುಭವ ಅದು ಮತ್ತು ನಾನು ಒಂದೇ.
ನಮಗೆಲ್ಲರಿಗೂ ಆಗಬೇಕಾಗಿರುತ್ತು ಅಂತಿಮವಾಗಿ ಏನಂತ ಹೇಳಿದ್ರೆ ಇದೆ, ಆ ದೇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಈ ಆಧ್ಯಾತ್ಮದ ಕ್ಷೇತ್ರದಲ್ಲಿ ತತ್ವಜ್ಞಾನಿಗಳು ತುಂಬಾ ಇದ್ದಾರೆ, ಬೇಕಾದಷ್ಟು ಜನ ನಮಗೆ ಸಿಗ್ತಾರೆ. ಆದರೆ ಫಿಲಾಸಾಫರ್ಸ್ ಇರ್ತಾರೆ, ಆದರೆ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಸಿಗೋದು ತುಂಬಾ ಅಪರೂಪ. ಸತ್ಯದ ಸಾಕ್ಷಾತ್ಕಾರ ಫಿಲಾಸಫರ್ ಇರ್ತಾರೆ, ಒಂದಷ್ಟು ಓದಿದ್ರೆ, ಒಂದಷ್ಟು ಕೇಳಿದರೆ, ಒಂದಷ್ಟು ಬುದ್ಧಿಯನ್ನು ಉಪಯೋಗಿಸಿ ಅನಾಲಿಸಿಸ್ ಮಾಡೋದು, ವಿಶ್ಲೇಷಣೆ ಮಾಡುವಂಥದ್ದು ನಮಗೆ ಗೊತ್ತಾದರೆ ನಾವು ಫಿಲಾಸಫರ್ ಆಗ್ಬಿಡ್ತೀವಿ. ಫಿಲಾಸಫರ್ ಅಂತಂದ್ರೆ ಆದರೆ ನಮಗೆ ಸಾಕ್ಷಾತ್ಕಾರ ಆಗಿರಲ್ಲ. ಫಿಲಾಸಫರ್ ಅಂದ್ರೆ ಅವನು ನಮಗೆ ಬೆಲ್ಲ ಅಂದ್ರೆ ಏನು, ಬೆಲ್ಲ ಅಂದ್ರೆ ಸಿಹಿ ಇರುತ್ತೆ, ಬೆಲ್ಲ ಅಂದ್ರೆ ಕಪ್ಪು ಕೆಂಪು ಅಥವಾ ಬಿಳಿ ಇರ್ತದೆ, ಈ ಬೆಲ್ಲ ಕಬ್ಬಿನ ರಸದಿಂದ ಆಗಿರುತ್ತದೆ, ಕಬ್ಬಿನ ರಸ ಅತ್ಯಂತ ಸಿಹಿ ಆಗಿರುತ್ತೆ, ಅದು ನಾಲಿಗೆ ಮೇಲೆ ಬಿದ್ದ ತಕ್ಷಣ ನೀರು ಇರಿಸ್ತದೆ, ಅದೆಲ್ಲ ಹೇಳಬಲ್ಲ. ಆದ್ರೆ ನಮಗದು ಬೆಲ್ಲ ತಿಂದಾಗ ಆಯ್ತಾ? ಅವನು ಎಷ್ಟು ವಿವರಣೆ ಮಾಡಿದ್ರು ಕೂಡ ಬೆಲ್ಲವನ್ನು ನಾವು ಸವಿದಂತೆ ಆಗುವುದಿಲ್ಲ. ಸಾಕ್ಷಾತ್ಕಾರಕ್ಕೂ ಈ ಜ್ಞಾನಕ್ಕೂ ಇದು ಮುಖ್ಯವಾದ ವ್ಯತ್ಯಾಸ. ಅದಕ್ಕೆ ಫಿಲಾಸಫಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ವೇದದಲ್ಲಿ ಸಾಕ್ಷಾತ್ಕಾರಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಸಾಕ್ಷಾತ್ಕಾರ ಆದರೆ ಮಾತ್ರ ಅದು ನಿನಗೆ ಜ್ಞಾನ. ಇವರು ಜ್ಞಾನ ಅರಿತುಕೊಳ್ಳುವಂಥದ್ದು, ಮೇಲ್ಪಾತಳಿಯಲ್ಲಿ ತಿಳಿದುಕೊಳ್ಳುವಂಥದ್ದು, ನನಗೆ ಲೆಕ್ಚರ್ ಮಾಡ್ಲಿಕ್ಕೆ ಬರುತ್ತೆ, ನನಗೆ ಪುಸ್ತಕ ಬರೀಲಿಕ್ಕೆ ಬರುತ್ತೆ, ಬೇರೆಯವ್ರ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳಿಕ್ಕೆ ಬರ್ತದೆ. ನೋ, ವೇದ ಇದನ್ನು ಒಪ್ಕೊಳ್ಳುವುದಿಲ್ಲ. ಇದು ಅಲ್ವೇ ಅಲ್ಲ ಅಂತ ಹೇಳುತ್ತೆ. ಒಬ್ಬ ವೇದ ಅಭ್ಯಾಸಿ ಅಥವಾ ವೇದವನ್ನು ಅನುಷ್ಠಾನ ಮಾಡುವುದು ಇದು ಅಲ್ವೇ ಅಲ್ಲ, ಅಷ್ಟೇ ಅಲ್ಲ ಅಂತ ಹೇಳ್ತಾರೆ. ಅದು ನಮಗೆ ಅನುಭವ ಆಗ್ಬೇಕು. ಅದಕ್ಕೊಂದು ಉದಾಹರಣೆ ಸಹಿತ ಹೇಳೋದಾದ್ರೆ, ಒಂದು ದೇಶದಲ್ಲಿ ಒಬ್ಬ ಸುಪ್ರಸಿದ್ಧವಾದಂತಹ ಸರ್ಜನ್ ಅಂದ್ರೆ ಶಸ್ತ್ರವೈದ್ಯನಿದ್ದ. ಒಂದು ದಿನ ಯುರೋಪ್ ದೇಶದ ಬೇರೆ ಬೇರೆ ಭಾಗದಿಂದ ಅನೇಕ ವೈದ್ಯರು ಇವನನ್ನು ಭೇಟಿಯಾಗುವುದಕ್ಕೆ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಇವನ ಶಸ್ತ್ರಚಿಕಿತ್ಸೆಯನ್ನು, ಸರ್ಜರಿಯನ್ನು ನೋಡ್ಬೇಕಂತ ಆಸೆಯಾಗಿ ಅವನ ಸುತ್ತಲೂ ಶಸ್ತ್ರಚಿಕಿತ್ಸೆ ಮಾಡುವುದನ್ನು ನೋಡ್ತಾ ಇರ್ತಾರೆ. ಅವನು 2 hours 2 ಗಂಟೆ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಈ ಯುರೋಪ್ ದೇಶ ಅಥವಾ ಸುತ್ತಮುತ್ತಲ ದೇಶದಿಂದ ಬಂದಂತಹ ವೈದ್ಯರು ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಹೇಳ್ತಾರೆ ಅವರು? ನಾವು ಶಸ್ತ್ರಚಿಕಿತ್ಸೆ ಮಾಡುವಾಗ ಬೇರೆ ಯಾರಾದರೂ ಒಬ್ಬರು ಬಂದ್ರೆ ನಮ್ಮ ಮನಸ್ಸು ಅವರ ಕಡೆಗೆ ಆಕರ್ಷಿತ ಆಗುತ್ತೆ ಅಥವಾ ಅದು ವಿಚಲಿತ ಆಗ್ತದೆ. ಆದ್ರೆ ನಾವೆಲ್ಲ ಇಷ್ಟು ಜನ ನಿಮ್ಮ ಸುತ್ತಮುತ್ತಲೂ ನಿಂತಿದ್ದೀವಿ, ನೀವು ಶಸ್ತ್ರಚಿಕಿತ್ಸೆ ಮಾಡುವಾಗ 2 ಗಂಟೆ ತನಕ ನೀವು ಶಸ್ತ್ರಚಿಕಿತ್ಸೆ ಮಾಡಿದ್ರಿ, ನೀವು ನಮ್ಮ ಕಡೆಗೆ ನೋಡ್ಲೂ ಇಲ್ಲ, ನಮ್ಮ ಬಗ್ಗೆ ಯೋಚನೆನೂ ಮಾಡಲಿಲ್ಲ, ನಿಮ್ಮ ಪಾಡಿಗೆ ನೀವು ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರಿ. ಇಂತಹ ಕಾನ್ಸಂಟ್ರೇಷನ್ ಅಥವಾ ಇಂತಹ ಮಗ್ನತೆ ನಿಮ್ಮಲ್ಲಿ ಹೇಗೆ ಬಂತು, ಇದು ಯಾಕೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದಂತಹ ವೈದ್ಯ ಉತ್ತರ ಕೊಡ್ತಾರೆ, ನಾನು ಶಸ್ತ್ರಚಿಕಿತ್ಸೆಗೆ ತೊಡಗ್ತಿದ್ದಂಗೆನೆ ನನ್ನನ್ನು ನಾನು ಮರ್ತೇ ಬಿಡ್ತೀನಿ. ಐ ಸಿಂಪ್ಲಿ ಫರ್ಗೆಟ್ ಮೀ, ನಾನು ಅನ್ನೋದು ನಾನು ಮರ್ತು ಬಿಡ್ತೀನಿ. ನನ್ನ ಮನಸ್ಸಲ್ಲಿ ಅಥವಾ ನನ್ನ ಭಾವನೆಯಲ್ಲಿ ಇರುವುದೇನೋ ಕೇವಲ ಈ ವ್ಯಕ್ತಿಗೆ ಆದಂತಹ ಈ ರೋಗವನ್ನು ತೆಗೆದುಹಾಕಬೇಕು, ಇವನಿಗೆ ಮತ್ತೆ ಆರೋಗ್ಯವಂತನಾಗಿ ಮಾಡಬೇಕು, ಇವನಲ್ಲಿ ಪುನಃ ಆ ಮೊದಲಿನ ಶಕ್ತಿ ಚೈತನ್ಯ ಇದೆಲ್ಲವೂ ತುಂಬಬೇಕು ಅನ್ನುವಂತಹ ಭಗವದ್ ಭಾವನೆಯಲ್ಲಿ ನಾನು ತೊಡಗ್ತೀನಿ ಅಂತ ಹೇಳ್ತೇನೆ. ಆಗ ನನಗೆ ಶಸ್ತ್ರಚಿಕಿತ್ಸೆ ಶುರು ಮಾಡಿದ್ದು ಗೊತ್ತಾಗಲ್ಲ, ಶಸ್ತ್ರಚಿಕಿತ್ಸೆ ಮಾಡ್ತಾ ಇರೋದು ಗೊತ್ತಾಗಲ್ಲ, ಶಸ್ತ್ರಚಿಕಿತ್ಸೆ ನಾನು ಮುಗಿಸಿದ್ದು ಗೊತ್ತಾಗಲ್ಲ ಅಂತ ಉತ್ತರ ಹೇಳ್ತಾರೆ. ಇಂಥದ್ದಕ್ಕೆ ಕಾರ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸಂಗೀತದಲ್ಲಿ ಮುಳುಗಿದ್ದಕ್ಕೆ ಸಂಗೀತದ ಸಾಕ್ಷಾತ್ಕಾರ. ಈ ವೈದ್ಯರು ಮಾಡ್ತಿರುವಂತಹ ಈ ಕೆಲಸಕ್ಕೆ ಕಾರ್ಯ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಇವತ್ತಿನ ದಿವಸ ವೈದ್ಯರೆಲ್ಲರೂ ಮೊದಲು ಅವನ ರೋಗ ಏನಿದೆ ಅಂತ ನೋಡಲ್ಲ, ಅವನ ಜೋಬೆ ಆಗಿದೆ ಅಂತ ನೋಡ್ತಾರೆ.
ಅವ್ರಿಗೆ ಇನ್ಶೂರೆನ್ಸ್ ಎಷ್ಟಿದೆ ಅಂತ ನೋಡ್ತಾರೆ. ಅದ್ರ ಮೇಲೆ ಅವ್ರ ಮುಂದೆ ಏನು ಕಾರ್ಯ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಆದ್ರೆ ಅದು ಕಾರ್ಯ ನಿಮಗ್ನತೆ ಆಗುವುದಿಲ್ಲ. ಅದು ಪ್ರೊಫೆಷನ್. ಆಲ್ ರೈಟ್, ಅದು ನಾನು ತಪ್ಪು ಅಂತ ಹೇಳಲ್ಲ, ಹಣ ಮಾಡೋದಕ್ಕೆ ತಪ್ಪು ಅಂತ ಹೇಳೋದಿಲ್ಲ, ಅದು ಪ್ರೊಫೆಷನ್. ಆದರೆ ಈ ಕಾರ್ಯ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಈ ವೈದ್ಯರ ತರ ನಾವು ಇರಬೇಕಾಗ್ತದೆ. ಇದನ್ನು ಉದಾಹರಣೆ ಹೇಳಿದಾಗ ನಮಗೆಲ್ಲ ಒಂದು ಮಗ್ನತೆ ಇಲ್ವೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಅಂದ್ರೆ ಎಲ್ಲರಿಗೂ ಮಗ್ನತೆ ಇಲ್ವೇ ಇಲ್ಲ ಅಂತ ಹೇಳಿಕ್ಕಾಗಲ್ಲ. ನೀವು ನೋಡಿದ್ದೀರಿ, ಅನೇಕ ಜನ ಇವತ್ತು ಸಿಗರೇಟ್ ಸೇದವರಿದ್ದಾರೆ, ಮದ್ಯಪಾನ ಮಾಡೋರಿದ್ದಾರೆ. ಅನೇಕ ಸರಿ ಸಿಗರೇಟ್ ಸೇದುವವರಿಗೆ ಕೈ ಸುಟ್ಟಿದ್ದೇ ಗೊತ್ತಾಗಲ್ಲ, ಯಾಕಂದ್ರೆ ಆ ಸೇದುವುದರಲ್ಲಿ ಅಷ್ಟು ಮಗ್ನರಾಗಿದ್ದಾರೆ ಅವರು. ಈ ಸಾರಾಯಿ ಕುಡಿಯೋರು ಅವರ ಹಣ, ಆಸ್ತಿ, ಅಂತಸ್ತು, ಸಂಬಂಧ, ಬಂಧು ಎಲ್ಲರನ್ನೂ ಕಳ್ಕೊತಾರೆ. ಆದ್ರೂ ಅವ್ರಿಗೆ ಸಾರಾಯಿ ಬಿಡ್ಲಿಕ್ಕಾಗಲ್ಲ. ಅಂದ್ರೆ ಆ ಸಾರಾಯಿಯಲ್ಲಿ ಅವನಷ್ಟು ಮಗ್ನ ಆಗಿದ್ದಾನೆ ಅಂತ, ಅದರಿಂದ ಹೊರಗೆ ಬರೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ, ಅದರಲ್ಲಿ ಮುಳುಗಿ ಹೋಗಿದ್ದಾನೆ ಅಂತ. ಆದರೆ ಇದೆಲ್ಲ ನಮ್ಮನ್ನು ಎಷ್ಟು ದೂರಕ್ಕೆ ತಗೊಂಡು ಹೋಗ್ತದೆ. ಇದನ್ನು ನಾವು ಕಾರ್ಯ ಸಾಕ್ಷಾತ್ಕಾರ ಅನ್ನಲ್ಲ, ಇದಕ್ಕೆ ಬೇರೆದೇ ಒಂದು ಹೆಸರಿದೆ. ಅವರನ್ನು ನಾವು ಕಾರ್ಯ ಸಾಕ್ಷಾತ್ಕಾರ ಮಾಡಿಕೊಂಡವರು ಅಥವಾ ಕಾರ್ಯ ಸಾಧಕರು ಅಂತ ಹೇಳಲ್ಲ. ಹೀಗೆ ಕವಿಗಳು, ಕಲಾವಿದರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ನಿಮಗ್ನರಾಗ್ತಾರೆ. ಚಿತ್ರ ಬಿಡಿಸುವಂತ ಒಬ್ಬ ಕಲಾವಿದನ್ನು ನೋಡಿ, ಅವನ ಸುತ್ತಮುತ್ತಲು ಏನ್ ನಡೀತದೆ ಗೊತ್ತಿಲ್ಲ. ಅವನ ಮನಸ್ಸಿನಲ್ಲಿ ಒಂದು ಚಿತ್ರಪಟ ಮೂಡಿರುತ್ತೆ. ಅವನ ಮನಸ್ಸಿನಲ್ಲಿ ಮೂಡಿದಂತಹ ಚಿತ್ರವನ್ನು ಅವನು ಹೊರಗಡೆಗೆ ಒಂದು ಕ್ಯಾನ್ವಾಸ್ ಮೇಲೆ ಬಿಡಿಸ್ತಾ ಇರ್ತಾನೆ. ಆ ಚಿತ್ರ ಮೂಡಿ, ಆ ಚಿತ್ರ ಮುಗಿದ ಮೇಲೆ ಅವನು ಅದರಿಂದ ಹೊರಗೆ ಬರ್ತಾನೆ. ಅದು ನಿಮಗ್ನತೆ ಅಂತ ಹೇಳ್ತೀವಿ. ನಾವು ಅನೇಕರು ಮಠ ಮಂದಿರಕ್ಕೆ ಪುರಾಣ ಕೇಳಿಕ್ ಹೋಗ್ತೀವಿ, ಪ್ರವಚನ ಕೇಳಿಕ್ ಹೋಗ್ತೀವಿ, ಗುರುಗಳು ಬಂದಿದ್ದಾರೆ ಅಂತ ಗುರುಗಳ ದರ್ಶನ ಪಡೀಲಿಕ್ಕೆ ಹೋಗ್ತೀವಿ. ಅದೇ ಸಮಯಕ್ಕೆ ನಮ್ಮ ಅಂಗಡಿಗೆ ಒಬ್ಬ ಗಿರಾಕಿ ಬಂದಿರ್ತಾನೆ, ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಭಾವಿಸೋಣ. ಅಂಗಡಿಗೆ ಒಬ್ಬ ಗಿರಾಕಿ ಬಂದಿರ್ತಾನೆ. ಅಥವಾ ನಮ್ಮ ಮನೆಗೆ ಯಾರೋ ನೆಂಟರೋ, ಬಂಧುಗಳು, ಸ್ನೇಹಿತರು ಯಾರೋ ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ. ನಮಗೆ ಅಷ್ಟೇನಪ್ಪ ಸಾಕಾಗ್ಬಿಡ್ತದೆ. ಅಲ್ಲಿಗೆ ಗುರುಗಳ ದರ್ಶನನೂ ಮರ್ತು ಬಿಡ್ತೀವಿ, ಪುರಾಣ ಪ್ರವಚನನೂ ಮರ್ತು ಬಿಡ್ತೀವಿ, ದೇವರ ದರ್ಶನನೂ ಮರ್ತು ಬಿಡ್ತೀವಿ, ಎಲ್ಲ ಮರ್ತು ಬಿಡ್ತೀವಿ. ಇದನ್ನು ನೋಡಿದ್ರೆ ನಮ್ಮಲ್ಲಿ ಎಂತಹ ಜ್ಞಾನದಾಹ ಅಥವಾ ದೇವಭಕ್ತಿಯ ಬಯಕೆ ಇದೆ ಅನ್ನೋದು ಗೊತ್ತಾಗ್ತದೆ. ವಿ ಸ್ಯಾಕ್ರಿಫೈಸ್ ದಿ ಗ್ರೇಟರ್ ಥಿಂಗ್ಸ್ ಫಾರ್ ಎ ಸ್ಮಾಲರ್ ಥಿಂಗ್ಸ್. ಒಂದು ಸಣ್ಣ ಸಣ್ಣ ಸಂಗತಿಗಳಿಗಾಗಿ, ಸಣ್ಣ ಸಣ್ಣ ಕಾರಣಗಳಿಗಾಗಿ ನಾವು ಮಹಾನ್ ಆದಂಥದ್ದು, ಬಹಳ ಬೃಹತ್ ಆದಂಥದ್ದನ್ನು ತ್ಯಾಗ ಮಾಡಿಬಿಡ್ತೀವಿ. ಅದು ಸಾಮಾನ್ಯರೆಲ್ಲರ ಸ್ವಭಾವ. ಹಾಗಾಗಬಾರ್ದು. ನಾವು ಏನೇ ಕೇಳಿದ್ರು ಕೂಡ, ನಾವು ಏನೇ ಬಯಸಿದ್ರು ಕೂಡ ಅದು ಬಹಳ ದೊಡ್ಡದಾಗಿರಬೇಕು, ಬಹಳ ಮಹತ್ವದ್ದಾಗಿರಬೇಕು. ಅದು ನಮ್ಮನ್ನು ದೇವರ ಪಾದದವರೆಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂಥದ್ದು ನಮ್ಮ ಕೇಳಿಕೆಯಾಗಿರುತ್ತೆ. ನಾವು ಉಪನಿಷತ್ನಲ್ಲಿ ನೋಡಿದ್ದೀವಲ್ಲ, ಕಠ ಉಪನಿಷತ್ನಲ್ಲಿ ನಚಿಕೇತ ಯಮಧರ್ಮನ ಬಾಗಿಲತ್ರ ಕಾಯ್ಕೊಂಡು ನಿಂತಿರ್ತಾನೆ. ಕೊನೆಗೆ ಯಮಧರ್ಮ ಅವನಿಗೆ ದರ್ಶನ ಕೊಡ್ತಾನೆ. ಏನ್ ಬೇಕು ಅಂತ ಕೇಳ್ತಾನೆ. ಅವನು 3 ವರಗಳನ್ನು ಕೇಳ್ತಾನೆ. ಆಗ ಯಮಧರ್ಮ ಅವನಿಗೆ ಏನೇನು ಹೇಳ್ತಾನೆ, ಅದನ್ನು ಕೊಡ್ತೀನಿ, ನಿನಗೆ ಇದನ್ನು ಕೊಡ್ತೀನಿ, ತಗೋ ಹೋಗು, ನೀನೇನು ಕೇಳ್ತಿದ್ಯಾ ಅದು ಬೇಡ, ಅದೆಲ್ಲ ತಗೊಂಡು ನೀನು ಚಿಕ್ಕವನು, ಅದೆಲ್ಲ ಬೇಡ ನಿನಗೆ ಅಂತ ಹೇಳ್ತಾರೆ. ಇಲ್ಲ 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 ಇಲ್ಲ, ನನಗೆ ಅದೇ ಬೇಕು, ನಾನು ಏನು ಕೇಳ್ತಿದ್ದೀನಿ ಅದೇ ಬೇಕು. ಆ ಕಠ ಉಪನಿಷತ್ತಿನಲ್ಲಿ ಅವನಿಗೆ ಉತ್ತರ ಕೊಡ್ತಾನೆ. ಯಾರಿಗೆ? ಯಮಧರ್ಮರಾಯನಿಗೆ ನಚಿಕೇತ ಏನು ಉತ್ತರ ಕೊಡ್ತಾನೆ? ಶೋಭಾವ ಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ಮಹಾವಾಸ್ತವ ನೃತ್ಯ ಗೀತೆ ಅಂತ ಹೇಳ್ತಾನೆ. ಏನಂದ್ರೆ, ನೀನು ನೀನೇನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀಯಾ, ನೀನು ನನಗೆ ತೆಗೆದುಕೋ ಅಂತ ಹೇಳ್ತಾ ಇದ್ದೀಯಾ, ಇವೆಲ್ಲ ಶಾಶ್ವತವಾದಂಥದ್ದಲ್ಲ, ಇವೆಲ್ಲ ಕ್ಷಣಿಕವಾದಂಥದ್ದು. ಆದ್ದರಿಂದ ನಾನು ನಿನಗೆ ಕೇಳ್ತಿರುವಂತಹ ಅಮರವಾದಂತಹ ಆತ್ಮವಿದ್ಯೆ ಕೊಡು. ಅದರ ಹೊರತು ನಾನು ಯಾವುದೇ ಸಣ್ಣದು ಕೊಟ್ಟರು ಕಾಂಪ್ರಮೈಸ್ ಆಗೋದಕ್ಕೆ, ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸಿ, ದಿಸ್ ಈಸ್ ಹೌ. ಇದು ಹೀಗೆ
ದೇವರ ಮುಂದೆ ನಾವು ಕೇಳ್ಕೊಳ್ಳೋದು, ನನಗೆ ಪೂರ್ಣ ಜ್ಞಾನ ಕೊಡು, ನನಗೆ ಸತ್ಯ ಸಾಕ್ಷಾತ್ಕಾರ ಕೊಡು. ಈ ಪೂರ್ಣ ಜ್ಞಾನ ಕೊಡು, ಸತ್ಯ ಸಾಕ್ಷಾತ್ಕಾರ ಕೊಡು ಅಂತ ಯಾವಾಗ ದೇವರಿಗೆ ಕೇಳ್ತೀವಿ, ಉಳಿದುದೆಲ್ಲ ತಾನೇ ಬರ್ತವೆ. ಜಗತ್ತಿನಲ್ಲಿ ನಮಗೇನು ಬೇಕು? ಶಾಂತಿ ಬೇಕು, ಆನಂದ ಬೇಕು, ಸೌಹಾರ್ದತೆ ಬೇಕು, ನೆಮ್ಮದಿ ಬೇಕು. ನಾವು ಇಡೀ ಈ ಎಲ್ಲಕ್ಕೂ ಸ್ಟ್ರಗಲ್ ಮಾಡ್ತಿರೋದು ಇದಕ್ಕೆ ತಾನೇ. ಸ್ವಾತಂತ್ರ್ಯ ಬೇಕು. ಯಾವಾಗ ನಮಗೆ ಈ ಶಾಶ್ವತವಾದಂಥದ್ದನ್ನು ದೇವರಿಂದ ಕೇಳ್ತೀವಿ, ಅಥವಾ ಶಾಶ್ವತವಾದಂಥದ್ದು ದೇವರು ನಮಗೆ ಕೊಡಲಿ ಅಂತ ಬೈತೀವಿ, ಆಗ ಇವೆಲ್ಲ ತಾನೇ ತಾನಾಗಿ ಬರ್ತವೆ. ಈ ಚಿಕ್ಕದು ಕೇಳಿದ್ರೆ ಚಿಕ್ಕದು ಮಾತ್ರ ನಮಗೆ ಸಿಗುತ್ತೆ. ದೇವರು ತಥಾಸ್ತು ಅಂತಾನೆ. ನೀವೇನು ಕೇಳ್ತೀರಿ ಭಕ್ತಿಯಿಂದ, ಭಾವದಿಂದ, ಪೂರ್ಣ ಹೃದಯದಿಂದ ಕೇಳಿದ್ರೆ ತಥಾಸ್ತು ಅಂತ ದೇವರು ನಿಮ್ಗೆ ಕೊಡ್ತಾನೆ. ನಿಮ್ಗೆ ಹಣ ಬೇಕಾ? ಕೊಡ್ತಾನೆ. ನಿಮಗೆ ಒಂದು ಮನೆ ಬೇಕಾ? ಕೊಡ್ತಾನೆ. ನಿಮ್ಗೆ ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಬೇಕು ಅಂತ ಪ್ರಾರ್ಥನೆ ಮಾಡ್ತೀರಾ, ಅದ್ಭುತವಾದಂತಹ ಗಂಡ ಹೆಂಡತಿ ಕೊಡ್ತಾನೆ. ಆದರೆ ಅಷ್ಟಕ್ಕೆ ನಿಂತು ಹೋಗ್ಬಿಡ್ತಾನೆ. ನೀ ಕೇಳಿದ್ದು ಇಷ್ಟಪ್ಪ, ತಗೊಂಡು ಹೋಗು ಅಂತಾನೆ. ಅದರಿಂದ ಏನಾಗುತ್ತೆ? ಅದನ್ನೆಲ್ಲ ಅನುಭವಿಸುವುದು ಯಾರು? ನೀನೇ ಅನುಭವಿಸ್ಬೇಕು. ಅವನು ದೇವರು ಅದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ಅದಕ್ಕೆ ಹಾಗಾಗಿ ನಾವು ಕೇಳುವಾಗ ದೊಡ್ಡದನ್ನೇ ಕೇಳಬೇಕು, ಉಳಿದದ್ದೆಲ್ಲವೂ ತಾನೇ ತಾನಾಗಿ ಬರುತ್ತೆ. ಇದು ವೇದದ ಸಂದೇಶ. ದೇವತೆಗಳನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋತೀವಿ ಮಂತ್ರಗಳ ಮೂಲಕ. ಶ್ರೀಧರ್ಜಿ ಈಗ ನಮಗೇನು ಮಂತ್ರ ಕಲಿಸ್ತಾರೆ, ಈ ಮಂತ್ರಗಳೆಲ್ಲವೂ ಬೇರೆ ಏನೂ ಅಲ್ಲ, ದೇವರನ್ನು ಕರಿತೀವಿ. ಬಾಪ ದೇವರೇ ಇಲ್ಲಿ ಬಾ, ನೀನು ಅಗ್ನಿಯ ರೂಪದಲ್ಲಿ ಬಾ, ಮಾತರಿಶ್ವನ ರೂಪದಲ್ಲಿ ಬಾ, ದೇವಿಯಾಗಿ ಬಾ, ದೇವನಾಗಿ ಬಾ, ನೀನು ಅಶ್ವಿನ ದೇವತೆಯಾಗಿ ಬಾ, ನಮಗೆ ಶಾಂತಿ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ಸ್ವಾತಂತ್ರ್ಯ ಕೊಡು. ಆವಾಹಿಸ್ತೀವಿ. ನನ್ನ ತೋಳುಗಳಲ್ಲಿ ಬಲ ಕೊಡು, ನನ್ನ ಮಿದುಳಿನಲ್ಲಿ ಬುದ್ಧಿ ಕೊಡು, ನನ್ನ ಕಿವಿಯಲ್ಲಿ ಅತ್ಯಂತ ಉತ್ತಮವಾದಂತಹ ಶ್ರವಣ ಶಕ್ತಿಯನ್ನು ಕೊಡು, ನಾನು ನಾಲಿಗೆಯಿಂದ ಸವಿಯಾದ ಮಧುರವಾದಂತಹ ಸತ್ಯವಾದಂತಹ ಮಾತುಗಳನ್ನು ಆಡುವಂತಹ ಶಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಇದೇ ಈ ಅಗ್ನಿಹೋತ್ರದಲ್ಲಿ ಕೇಳ್ತಿರುವಂಥದ್ದು. ಅಂದ್ರೆ ನಾವು ಈ ಕೇಳ್ತಿರುವಂಥದ್ದು ಎಷ್ಟು ಶುದ್ಧವಾಗಿರಬೇಕು ಮತ್ತು ಎಷ್ಟು ಪ್ರಶಸ್ತವಾಗಿರಬೇಕು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಆಗಲಿ ಜಗತ್ತಿನಲ್ಲಿ ನಾವು ಹ್ಯಾಕ್ ಕೇಳ್ತೀವಿ, ಯಾರಿಗೆ ಕೇಳ್ತೀವಿ, ದಟ್ ಆಲ್ ಮ್ಯಾಟರ್ಸ್. ಅದು ಬಹಳ ಮುಖ್ಯ ಆಗ್ತದೆ. ಈಗ ಒಬ್ಬರು ಯಾರ್ದೋ ಒಬ್ಬರು ಹತ್ರ ಏನೋ ಒಂದು ವಸ್ತು ಇದೆ, ನನಗೆ ಬೇಕಾಗಿದೆ, ಕೊಡೋ ಅದನ್ನು ಅಂತ ಹೇಳೋದಕ್ಕೂ ಪ್ಲೀಸ್ ಕೊಡಿ, ನಂಗೆ ಕೊಡ್ತೀರಾ, ನನಗದು ಬೇಕು, ಸ್ವಲ್ಪ ಕೊಡ್ತೀರಾ ಅಂತ ಕೇಳೋದಕ್ಕೂ ವ್ಯತ್ಯಾಸ ಇಲ್ವಾ? ದ ಸೇಮ್ ಥಿಂಗ್ ಅಪ್ಲೈಸ್ ಟು ಗಾಡ್. ದೇವರ ಸಾಮ್ರಾಜ್ಯದಲ್ಲಿ ಇದೇ ನಡೆಯೋದು. ಆದ್ದರಿಂದ ನಾವು ಈ ಅಗ್ನಿಹೋತ್ರದ ಮಂತ್ರಗಳನ್ನು ಅತ್ಯಂತ ಸತ್ಯದ ಭಾವನೆಯಿಂದ, ಅತ್ಯಂತ ಶುದ್ಧ ಮನಸ್ಸಿನಿಂದ ಮತ್ತು ಇದು ನಡೆದೇ ನಡೆಯುತ್ತೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ಪಡ್ಕೋಬೇಕಾಗ್ತದೆ. ನಮಗೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಯಾವ ಕಾರಣಕ್ಕೂ ಕೂಡ ಅಗ್ನಿಹೋತ್ರ ಮಾಡುವಾಗಲಿ, ಮಂತ್ರ ಪಠನ ಮಾಡುವಾಗಲಿ, ಪೂಜೆ ಪುನಸ್ಕಾರ ಧ್ಯಾನ ಮಾಡುವಾಗಲಿ ಅನುಮಾನದ ಹೊಗೆ ಏಳಲೇ ಕೂಡದು. ಎಲ್ಲಿ ಅನುಮಾನದ ಹೊಗೆ ಇದೆ ಅಲ್ಲಿ ನಮಗೆ ಈ ದೇವರ ದರ್ಶನ ಮಸುಕಾಗುತ್ತೆ. ಹೇಗೆ ಒಂದು ಹೊಗೆ ನಮ್ಮ ಕಣ್ಣು ಮುಂದೆ ಇದ್ರೆ ಆ ಹೊಗೆಯಿಂದ ಆಚೆ ಏನಿದೆ ಅದು ನಮಗೆ ಕಾಣಿಸಲ್ವ, ಅದೇ ರೀತಿ ಅನುಮಾನ ಅನ್ನೋದು ಒಂದು ಹೊಗೆ. ಈ ಹೊಗೆ ನಮ್ಮ ಮಧ್ಯ ಬಂದ್ರೆ ಆ ಹೊಗೆ ಆಚೆ ದೇವರು ಇರಬೇಕು. ಆದ್ರಿಂದ ಅನುಮಾನದ ಹೊಗೆಯನ್ನು ನಿವಾರಿಸಿ ನಂಬಿಕೆ ಅನ್ನುವಂತಹ ಶುದ್ಧ ದೃಷ್ಟಿಯನ್ನು ನಾವು ಬೆಳೆಸ್ಕೋಬೇಕು. ಆಗ ನಮಗೆ ಈ ವೇದದ ಮೂಲ ತತ್ವಗಳು ಅರ್ಥ ಆಗ್ತವೆ. ವೇದದ ದೇವತೆಗಳ ಜೊತೆಗೆ ನಾವು ಸಹಯೋಗವನ್ನು ಸಾಧಿಸ್ಲಿಕ್ಕಾಗ್ತದೆ. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನನಗೆ ಏನು ಬೇಕು ಅನ್ನೋದು ಒಂದಾದ್ರೆ ನಾನು ನಡೀತಿರುವಂತಹ ದಾರಿ ಅಂತದ್ದು ಅಂತ ನಮಗೆ ಸ್ಪಷ್ಟ ಇರಬೇಕಾಗ್ತದೆ. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ರೋಡೇ ಆಗಿದೆ, ಅಲ್ಲಿ ಏನಾದ್ರೂ ಅಡ್ಡಿ ಆತಂಕಗಳಿದ್ದಾವ, ಸುರಕ್ಷತೆಗೆ ಇವೆಲ್ಲ ನಾವು ಅಧ್ಯಯನ ಮಾಡ್ತೀವಿ, ಇವೆಲ್ಲವನ್ನು ತಿಳಿದುಕೊಳ್ತೀವಿ ಅಲ್ವಾ? ಅದೇ ರೀತಿಯಲ್ಲಿ ನಾವು ಈ ದೇವರ ಕಡೆಗೆ ಹೋಗ್ಬೇಕಾದ್ರೆ ಆ ದಾರಿ ಕೂಡ ಶುದ್ಧ ಆಗಿರಬೇಕು. ದೇವರು ಅಂದ್ರೆ ಮತ್ತೇನೂ ಅಲ್ಲ, ನೀವು ಎಲ್ಲೋ ಯಾವತ್ತೋ ಒಂದು ದಿವಸ ನಿಮ್ಮ ಮುಂದೆ
4 ಕೈ 5 ಕೈ ಇರುವಂಥದ್ದು, 6 ತಲೆ ಇರುವಂಥದ್ದು, ಕೈಯಲ್ಲಿ ಕಮಲ, ಅದೆಲ್ಲ ಭಾವನೆ ಮಾಡ್ಕೊಳ್ಳೇಬೇಡಿ. ಇಷ್ಟೇ ದೇವರು ಅಂತ ಹೇಳಿದ್ರೆ ನಮ್ಮ ಮನುಷ್ಯರಿಗೆ ಅತ್ಯಂತ ಸಮಾಧಾನದ ಸ್ಥಿತಿಯನ್ನು, ಪರಮ ಆನಂದದ ಸ್ಥಿತಿಯನ್ನು ಆ ಮೂಲಕ ಕೊಡುವಂತಹದ್ರ ಮೂಲಕ ನಾವು ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಅನುಭವಿಸಬೇಕಾಗ್ತದೆ. ಇಂತಹ ಮನಸ್ಥಿತಿಯನ್ನು ತಯಾರು ಮಾಡೋದಕ್ಕೆ ವೇದದಲ್ಲಿ ಅನೇಕ ಮಂತ್ರ ಇದ್ದಾವೆ. ನಾವು ಆ ಮಂತ್ರ ಕೇಳಿರುವ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ, ಭದ್ರಂ ಪಶ್ಯೇಮಾಕ್ಷ ಭಿರ್ಯಜತ್ರಾಹ, ಸ್ಥಿರೈರಂಗೈರ್ ತುಷ್ಟುವಾಕ್ಕುಂ ಸಸ್ತನೋಭಿ ವ್ಯಷೇಮ ದೇವ ಹಿತಂ ಯದಾಹು. ವ್ಯಷೇಮ ದೇವ ಹಿತಂ ಯದಾಯು ಅಂದ್ರೆ ನಿನಗೋಸ್ಕರ, ದೇವಹಿತಕ್ಕೋಸ್ಕರ. ದೇವಹಿತ ಅಂದ್ರೇನು? ಸತ್ಯದ ಪೂಜೆಯನ್ನು ಮಾಡ್ತಾ, ಸತ್ಯದ ಆರಾಧನೆಯನ್ನು ಮಾಡ್ತಾ, ಸತ್ಯವನ್ನು ಸ್ವಾಗತಿಸುವ ಮೂಲಕ ನಾವು ಕಡಿಬೇಕು. ವಿಷೇಮ ದೇವ ಹಿತಂ ಯದ. ಈ ವಯಸ್ಸು, ಈ ಜೀವನ ನಮಗೆ ದೇವರು ಕೊಟ್ಟಿದ್ದು. ನಾವು ದಿನಕ್ಕೆ 3 ಹೊತ್ತು ಊಟ ಮಾಡಿ 8 ಗಂಟೆ ನಿದ್ದೆ ಮಾಡಿ ಒಂದಿಷ್ಟೇನೋ ಕಾರ್ಯ ಕೆಲಸ ಮಾಡಿ ಸತ್ತೋಗೋದಕ್ಕಲ್ಲ. ಭಗವಂತ ನಮಗೆ ಈ ಶರೀರವನ್ನು ಕೊಟ್ಟಿದ್ದಾನೆ, ಈ ಮನಸ್ಸನ್ನು ಕೊಟ್ಟಿದ್ದಾನೆ, ಈ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಆ ದೇವರದೊಂದು ಸಂಕಲ್ಪ ಇದೆ. ಈ ಭೂಮಿಯ ಮೇಲೆ ಸತ್ಯವನ್ನು ನೆಲೆಗೊಳಿಸಬೇಕು, ಆ ಭೂಮಿಯ ಮೇಲೆ ಭಗವಂತ ಸತ್ಯವನ್ನು ನೆಲೆಗೊಳಿಸಬೇಕು ಅಂತ ಏನು ಸಂಕಲ್ಪ ಮಾಡಿದ್ದಾನೆ, ಅದನ್ನು ನೆರವೇರಿಸಿಕೊಡುವಂತವರೇ ನಾವು, ನೀವು ಎಲ್ಲರೂ. ಆದ್ರಿಂದ ನಮ್ಮ ಪ್ರತಿಯೊಬ್ಬರ ಮೇಲೂ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಕೂಡ ಈ ಜಗತ್ತಿನಲ್ಲಿ ಸಾಮಾನ್ಯರಲ್ಲ. ನೋಬಡಿ ಇಸ್ ಎ ಕಾಮನ್ ಮ್ಯಾನ್. ನಾವು ಸಾಮಾನ್ಯರು ಅಸಾಮಾನ್ಯರು ಅಂತ ವರ್ಗೀಕರಣ ಮಾಡ್ತೀವಿ. ಅಂಥದ್ದು ವರ್ಗೀಕರಣ ಆಧ್ಯಾತ್ಮದಲ್ಲಿ ಅಥವಾ ವೇದದಲ್ಲಿ ಇಲ್ಲ. ನಾವೆಲ್ಲರೂ ಅಸಾಮಾನ್ಯರು. ನಾವೆಲ್ಲರೂ ಹುಟ್ಟಿದು, ಅದಕ್ಕೆ ವೇದದಲ್ಲಿ ಏನಿರ್ತದೆ, ಅಮೃತಸ್ಯ ಪುತ್ರಾಹ. ನಾವೆಲ್ಲರೂ ಅಮೃತದ ಪುತ್ರರು. ಅಂದ್ರೆ ನಮಗೆ ಮರ್ತ್ಯ ಅನ್ನೋದು ಇಲ್ವೇ ಇಲ್ಲ, ಸಾವು ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ನಾವು ಮಾಡಿದ ಕಾರ್ಯ, ನಾವಲ್ಲ, ನಾವು ಮಾಡಿದ ಕಾರ್ಯ ಅದು ಅಮರ್ತ್ಯವಾಗಿದೆ, ಅದು ಪರಿಪೂರ್ಣವಾಗುವಂಥದ್ದಿರ್ತದೆ, ಅದು ದೀರ್ಘಕಾಲ ಬಾಳುವಂತಿರ್ತದೆ, ಶಾಶ್ವತವಾಗಿ ಚಿರಂತರವಾಗಿ ಬಾಳುವಂಥದ್ದಿರ್ತದೆ. ಸೊ ಅದು ಬಹಳ ಮುಖ್ಯ. ಈ ಮೈಂಡ್ ಸೆಟ್ ನಾವು ಇಟ್ಕೊಂಡು ವೇದದ ಅಧ್ಯಯನವನ್ನು ಮಾಡಿದಾಗ, ಈ ಮೈಂಡ್ ಸೆಟ್ ಇಟ್ಕೊಂಡು ನಮ್ಮ ಹರಿಹರಪುರ ಶ್ರೀಧರ ಅವರು ಜೀವನ ವೇದಾಂತ ಅನ್ನೋ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಒಂದೊಂದು ಅಧ್ಯಾಯವನ್ನು ಕೂಡ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಏನು ಬೇಕು, ನಮಗೆ ಈ ಶಾಂತಿ ಬೇಕು, ನೆಮ್ಮದಿ ಬೇಕು, ಆನಂದ ಬೇಕು, ಎಲ್ಲವೂ ತಾನೇ ಬರ್ತದೆ. ನಾವು ಅದಕ್ಕೆ ಏನು ಮಾಡಬೇಕಾದಿಲ್ಲ. ದಾರಿ ಸರಿ ಇದ್ರೆ ನಾವು ತಲುಪಬೇಕಾದಂತಹ ಗುರಿ ತಲುಪ್ತೇವೆ. ನಾನು ಹಾಸನಕ್ಕೆ ಹೋಗ್ತೀನಿ ಅಂತ ಮೈಸೂರು ರೋಡಿಗೆ ಹೋದರೆ ಹಾಸನ ತಲುಪುವುದಿಲ್ಲ. ನೀವು ಹಾಸನಕ್ಕೆ ಹೋಗ್ಬೇಕಾದ್ರೆ ಹಾಸನದ ರೋಡೇ ಹಿಡಿಬೇಕು. ಅದರ ವಿರುದ್ಧವಾದಂತಹ ಊರಿನ ದಿಕ್ಕೆ ನಾನು ಹಾಸನಕ್ಕೆ ಹೋಗ್ತೀನಿ ಅಂತ ಈ ಕಡೆಗೆ ಹೋದ್ರೆ ಅಂತ ಭ್ರಮೆ ನಾವು ಇಟ್ಕೋಬಾರದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಕ್ಲಾರಿಟಿ ಇರಬೇಕು, ಸ್ಪಷ್ಟತೆ ಇರಬೇಕು. ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಆಚಮನ ಅಗ್ನಿಹೋತ್ರ ಆರಂಭದಲ್ಲಿ ಒಂದು ಆಚಮನ ಮಾಡ್ತಾ ಇದ್ದೀವಿ. ಆಚಮನ ಮಾಡ್ತಿರುವಾಗ ಏನ್ ಹೇಳ್ತೀವಿ? ನೀರಿನಿಂದ ಯಾಕೆ ಆಚಮನ ಮಾಡ್ತೀವಿ? ತುಪ್ಪ ಯಾಕೆ ಆಚಮನೆ ಮಾಡಲ್ಲ? ಅಥವಾ ಸಾರು ಸಾಂಬಾರು ಇಟ್ಕೊಂಡ್ಬಿಟ್ಟು ಯಾಕೆ ಮಾಡಲ್ಲ? ನೀರೇ ಯಾಕೆ ಮಾಡ್ತೀವಿ? ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಭಗವಂತ ನಮಗೊಂದು ಮೊದಲು ಅನ್ನೋದು ಕೊಟ್ಟಿದ್ದಾನೆ, ಬುದ್ಧಿ ಅನ್ನೋದು ಕೊಟ್ಟಿದ್ದಾನೆ, ಅದಕ್ಕೆ ಕೆಲಸ ಕೊಡಬೇಕು, ಅದು ಯೋಚನೆ ಮಾಡಬೇಕು. ಇಷ್ಟು ಬ್ಯಾಕ್ಗ್ರೌಂಡು ಇದನ್ನೆಲ್ಲ ಹೇಳಿದೆ. ಈ ಬ್ಯಾಕ್ಗ್ರೌಂಡಿನಲ್ಲಿ ನಾವು ಮುಂದಿನ ಕ್ಲಾಸ್ನಿಂದ ವೇದದಲ್ಲಿ ಇರುವಂತಹ ಕಲ್ಪನೆಗಳೇನು, ವೇದದಲ್ಲಿ ಸ್ವರ್ಗ ಇದೆಯಾ, ವೇದದಲ್ಲಿ ಸ್ವಾತಂತ್ರ್ಯ ಇದೆಯಾ, ವೇದದಲ್ಲಿ ನಮಗೆ ಶಾಂತಿ ಸಿಗುವಂತಹ ಮಾರ್ಗಗಳಿದಾವ, ವೇದದಲ್ಲಿ ಸೃಷ್ಟಿಯ ನಿರ್ಮಾಣದ ಕುರಿತು ವಿಚಾರ ಇದಾವ. ಈ ಎಲ್ಲ ವಿಚಾರಗಳನ್ನು ಒಂದೊಂದಾಗಿ ನಾವು ಎತ್ಕೊಳ್ಳೋಣ. ಬಟ್ ಇವತ್ತೇನು ನಾನು ಇದು ಹೇಳಿದೆ, ಈ ಬ್ಯಾಕ್ಗ್ರೌಂಡು ಬಹುಶಃ ನಮ್ಮೆಲ್ಲರಿಗೂ ಈ ಬ್ಯಾಕ್ಗ್ರೌಂಡು ಉಪಯೋಗ ಆಗ್ಬೋದು ಅಂತ ನಾನು ತಿಳ್ಕೊಳ್ತೀನಿ. ನಮ್ಮದು ಸಮಯ ಆಗಿದೆ. ಇಷ್ಟೊತ್ತು ನಾನು ಆಡಿದ ಮಾತುಗಳನ್ನು ನೀವೆಲ್ಲರೂ ಶಾಂತವಾಗಿ ಸಮಯ ಕೊಟ್ಟು ಕೇಳಿದ್ದರಿಂದ ಧನ್ಯವಾದಗಳು. ಸಾರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಹರಿಹರಪುರ ಶ್ರೀಧರ ಅವರಿಗೆ ವಿಶೇಷವಾಗಿ ನನ್ನ ನಮನಗಳು.
ಸರ್ ನಮಸ್ಕಾರ ಸರ್. ಇವಾಗ್ಲೂ ಇವತ್ತು ನನಗೆ ಆಗಿರೋ ಸಂತೋಷಕ್ಕೆ ಅದಕ್ಕೆ ನಾನು ವರ್ಣಿಸೋದಕ್ಕೆ ಶಬ್ದ ಇಲ್ಲ ಹೇಳೋದಕ್ಕೆ. ನಾನು ಅನ್ಕೋತೀನಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ 14 ಜನಕ್ಕೂ ಕೂಡ ಹೀಗೆ ಅನ್ಸಿದೆ ಅಂತ ಹೇಳಿ. ಒಂದು ದೈವ ಸಾಕ್ಷಾತ್ಕಾರದ ವಿಚಾರ ಹೇಳ್ಬೇಕಾದ್ರೆ ನೇರವಾಗಿ ಒಂದು ಹೈಯರ್ ಲೆವೆಲ್ ಅಲ್ಲಿ ಮಾತಾಡೋ ಬದಲು ಸರಳವಾಗಿ ಹೂವಿಂದ ಹೂವಿಗೆ ಹಾರೋ ದುಂಬಿ ಆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಕೊಂಡು ತಾವು ಶುರು ಮಾಡಿದ್ರಿ. ಆದ್ರೆ ಎಷ್ಟು ಆಳವಾಗಿ ಎಷ್ಟು ವಿಚಾರ ನಮಗೆ ತಿಳಿಸಿದಿರಿ ಅಂತ ಹೇಳಿದ್ರೆ ನಾನು ಅನ್ಕೋತೀನಿ ಈ ಒಂದು 35-36 ನಿಮಿಷ ತಾವೇನು ಉಪನ್ಯಾಸ ಮಾಡಿದಿರಿ ಈ ಒಂದು ದಿವಸದಲ್ಲಿ ಈ ಒಂದು 1 ಗಂಟೆ ಕಾಲ ಒಂದು ಅರ್ಧ ಗಂಟೆ ಮಂತ್ರಪಾಠ ಇನ್ನೊಂದು 35 ನಿಮಿಷಗಳ ಕಾಲ ಉಪನ್ಯಾಸ ಇದು ನಾನು ಅನ್ಕೋತೀನಿ ಎಲ್ಲರಿಗೂ ಕೂಡ ಸಾರ್ಥಕವಾಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಜಹಗೀರ್ದಾರರಿಗೆ ಧನ್ಯವಾದಗಳನ್ನು ಹೇಳ್ತಾ ದಯಮಾಡಿ ಇನ್ನೊಂದು 5 ನಿಮಿಷ ನಮ್ಮ ಜೊತೆಗಿರಿ. ಹಾಗೆ ನಮ್ಮ ಯಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಒಂಚೂರು ಕೇಳೋಣ. ಜೊತೆಗೆ ನಾನು ನಿಮ್ಮಲ್ಲಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಇಂತಹ ಒಂದು ಅವಕಾಶವನ್ನ ನಾವೊಬ್ಬರೇ ಅನುಭವಿಸೋದಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ 10 ಸ್ನೇಹಿತರಿಗೆ ಹೇಳಿ ಎಲ್ಲರೂ ಜಾಯಿನ್ ಆಗಲಿ, ಎಲ್ಲರೂ ಕೂಡ ಈ ಒಂದು ಉಪಯೋಗವನ್ನ ಪಡೀಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವಾಗ ನಿಮ್ಗಳು ಮಾತಾಡುವಂತ ಅವಕಾಶ ನಿಮ್ಗೆ ಇವಾಗ ನಿಜವಾಗ್ಲೂ ಏನ್ ಅನ್ನಿಸ್ತು? ನನಗಂತೂ ಹೃದಯ ತುಂಬಿದೆ, ಹಾಗೆ ನಿಮ್ಗೂ ತುಂಬಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಹೇಳಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಡ್ತೀನಿ. ಯಾರು ಬೇಕಾದ್ರೂ ಶುರು ಮಾಡಿ. ಯಾರು ಅಂತ ಹೇಳಿದ್ರೆ ಶುರು ಮಾಡಲ್ಲ, ನಾಗೇಂದ್ರ ಬಿಟ್ರೆ ಮಾತಾಡಿ. ವಿಡಿಯೋ ಆನ್ ಮಾಡ್ಕೋಬಹುದು ನಾಗೇಂದ್ರ ಬಿಟ್ರೆ ಬೇಕಾದ್ರೆ. ನಾ ಎಲ್ಲ ಆಫ್ ಮಾಡಿದ್ದೆ. ಈ ವೇದವನ್ನ ಅಭ್ಯಾಸ ಮಾಡೋದು ಹೇಗೆ ಅಥವಾ ಯಾವ ರೀತಿ ನಾವು ತನ್ಮಯತೆಯಿಂದ ಭಕ್ತಿಯಿಂದ ಮಾಡಿದರೆ ಮಾತ್ರ ಇದು ನಮಗೆ ಸಿಗ್ತದೆ ಅಥವಾ ಆ ದಾರಿಯಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅತ್ಯಂತ ಸರಳವಾಗಿ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಸೊ ಈ ರೀತಿಯ ಉಪನ್ಯಾಸಗಳನ್ನ ನಾವು ಕೇಳಿದಾಗ ಅದರಲ್ಲಿ ನಮಗೆ ಆಸಕ್ತಿ ಜಾಸ್ತಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನಾನು ಬಹಳ ಸಮಯ ತಗೊಳ್ಳದೆ ಅತ್ಯಂತ ಆನಂದಿತನಾಗಿದ್ದೇನೆ ಅಂತ ಹೇಳಿ ನನ್ನ 2 ಮಾತನ್ನ ಪರಮಾತ್ಮನ ಪಾದಗಳಲ್ಲಿ ಸಮರ್ಪಿಸ್ತೇನೆ. ಧನ್ಯವಾದ. ಧನ್ಯವಾದ ನಾಗೇಂದ್ರ ಭಟ್ರೆ. ರಘುರಾಮ್ ಹೆಗಡೆ ಅವರೇ ಅವಕಾಶ ಇದ್ರೆ ಮಾತಾಡಿ, ಇಲ್ಲದೆ ಹೋದ್ರೆ ಕವಿತಾ ಮಾತಾಡಿ ತಕ್ಷಣ, ಯಾಕಂದ್ರೆ ಇರುವಂತ ಸಮಯ ಅವಾಗ ಕಮ್ಮಿ ಇರುತ್ತೆ. ಕವಿತಾ ಶುರು ಮಾಡಿ. ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನೀವು ಅವರನ್ನ ನಮ್ಮ ಅಗ್ನಿಹೋತ್ರ ಗ್ರೂಪ್ ಅಲ್ಲಿ ನಮಗೆ ಕೇಳಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸರಿಗೂ ಸಹ ಧನ್ಯವಾದಗಳು ಸರ್. ಹಲೋ, ಮಾತಾಡಿ. ಏನ್ ಮಾತಾಡ್ಲಿ ಗುರುಗಳೇ, ನಮ್ಗೆ ಇಂತ ಒಂದ್ ದೊಡ್ಡ ಅವಕಾಶ ಕೊಟ್ಟು ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಗೀರ್ದಾರ್ ಸರು ಮತ್ತೆ ನಮ್ಮ ಅಶೋಕ್ ಸರ್ ನೀವು ಎಲ್ಲರೂ ಎಷ್ಟು ಜ್ಞಾನ ಕೊಡ್ತಿದ್ದೀರಾ ಅಂದ್ರೆ ನಾವೇನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಬೇಕಾಗಿತ್ತು ಜನಕ್ಕೆ. ಗುರುಗಳೇ, ಇದೇ ಬೇಕಾಗಿತ್ತು. ಬಟ್ ಎಲ್ಲಿ ಸಿಗುತ್ತೆ, ಏನ್ ಸಿಗುತ್ತೆ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನಂಬೇಕು, ಯಾವ್ದನ್ ಬಿಡ್ಬೇಕು, ಯಾವ ತರ ಮಾಡ್ಬೇಕು ಏನೂ ಗೊತ್ತಿಲ್ದಿರೋ ನಮ್ಗೆ ನೀವ್ ಇಷ್ಟೊಂದ್ ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟು ನಿಮ್ಮ ಸಮಯನ ನಮ್ಗೋಸ್ಕರ ಕೊಟ್ಟು ನಾವೆಷ್ಟು ಧನ್ಯವಾದ. ಏನ್ ಹೇಳಿದ್ರು ಸಾಕಾಗಲ್ಲ ಗುರುಗಳೇ. ನಿಮ್ಗೆಲ್ಲ ನಿಜವಾಗ್ಲೂ ತುಂಬಾ ನನ್ಗಳು ಬರ್ತಿದೆ, ಖುಷಿ ಆಗ್ತಿದೆ ಗುರುಗಳೇ. ಅಷ್ಟೇ, ಏನ್ ಹೇಳಿ. ಈ ಸಂತೋಷದಲ್ಲಿ ಈ 4 ಜನಕ್ಕೆ ನೀವು ಹೇಳಿ, ಇನ್ನೊಂದು 4 ಜನ ಇದ್ರ ಜೊತೆಗೆ ಜೋಡಿಸೋಂಗ್ ಮಾಡ್ಕೊಳ್ಳಿ. ಮಂಜುಳಾ, ನಮಸ್ಕಾರ ಗುರುಗಳೇ. ಮಾತಾಡಿ. ನಮ್ಗೆ ಎಷ್ಟೋ ಜ್ಞಾನ ಮತ್ತೆ ಬಾಯಲ್ಲಿ ಭಗವಂತನ ಧ್ಯಾನ ಬರುತ್ತಲ್ಲ, ಅದೆಷ್ಟೋ ಪುಣ್ಯ. ಗುರುಗಳು ಅದ್ರ ಅರ್ಥ ಹೇಳಿದ್ರು, ಅರ್ಥ ತುಂಬಾ ಚೆನ್ನಾಗಿದೆ ಗುರುಗಳೇ. ತುಂಬಾ ಸಂತೋಷ ಆಯ್ತು ಗುರುಗಳೇ.
ಧನ್ಯವಾದ. ಕುಮುದ. ನಮಸ್ತೆ ಗುರುಗಳೇ. ನಾವು ಪುಣ್ಯ ಮಾಡಿದೀವಿ ಅಂತ ನಮ್ಗೆ ಗೊತ್ತಾಗತ್ತೆ. ನಿಮ್ಮಂತರದ ನೋಡಿ ನಿಮ್ಮಂತರ್ದು ಆ ಸ್ನೇಹ ಬೆಳೆಸಿ ನಾವು ತುಂಬಾ ಪುಣ್ಯ ಮಾಡಿದೀವಿ. ನಮ್ಗೆ ಏನೂ ಗೊತ್ತಿರಲಿಲ್ಲ ವೇದ ಅಂತ. ಇವಾಗ ಕಲಿಬೇಕು ಅಂತ ಅನ್ಕೋತಾ ಇದ್ವಿ. ಅಂತ ಟೈಮಲ್ಲಿ ನೀವು ಹೇಳ್ಕೊಡ್ತೀವಿ ಅಂತ ಮುಂದೆ ಬಂದು ನಾವು ಮಾಡೋ ತಪ್ಪುಗಳು ಇದನ್ನೆಲ್ಲ ಸಹಿಸ್ಕೊಂಡು ಒಂದು 100 ಸತಿ ಹೇಳ್ಕೊಡ್ತೀರಾ. ಅದೇ ತರ ಜಾಗಿದ್ದ ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ, ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ನಾವು ನಿಜವಾಗ್ಲೂ ಪುಣ್ಯವಂತರು. ನಮ್ಗೆ ಇಂಥ ಗುರುಗಳು ಮುಂಚೆನೆ ಸಿಗ್ಬೇಕು. ನಮಗ್ ವಯಸ್ಸಾಗ್ತಾ ಇದೆ, ಬಟ್ ಬೇರೆಲ್ಲ ಸ್ವಲ್ಪ ಚಿಕ್ಕವರಿದ್ದಾರೆ. ಮುಂಚೆನೆ ಸಿಗ್ಬಾರ್ದಾ ಅಂತ ಅನ್ಸತ್ತೆ ಗುರುಗಳೇ. ಒಳ್ಳೇದಮ್ಮ, ನಮಸ್ಕಾರ. ಒಳ್ಳೇದು. ವಿಜಯ್ ಕುಮಾರ್ DS ವಿಡಿಯೋ ಆನ್ ಮಾಡ್ಕೊಳ್ಳಿ. ಬೇಗ ಮಾತಾಡ್ಬೇಕು. ವಿಜಯ್ ಕುಮಾರ್ ಮಾತಾಡೋದಾದ್ರೆ ವಿಜಯ್ ಕುಮಾರ್ ಬಿಟ್ರೆ ಬೇರೆ ಇನ್ಯಾವ್ದಾರು ಮಾತಾಡ್ತೀರಾ? ಹೆಚ್ಚು ಸಮಯ ಇಲ್ಲ, ಪಟಾಪಟ್. ಕುಮಾರ್ ಲೈನಲ್ಲಿ ಇಲ್ಲ ಅನ್ಕೊಳ್ಳುತ್ತೆ. ಜ್ಯೋತಿ ಪೂರ್ಣ ಹೆಸರು ಗೊತ್ತಾಗ್ತಾರೆ. ಜಂಗಮ ಶೆಟ್ಟಿನ. ರಘುರಾಮ್ ಕಡೆ ಮಾತಾಡ್ಲಿಲ್ಲ ಅಲ್ವಾ? ಪರವಾಗಿಲ್ಲ. ಯಾರ್ಯಾರು ನಮ್ಮ ಜೊತೆ ಇಲ್ಲಿವರೆಗೆ ಈ ಒಂದು ಏನಂತ, ಇದೊಂದು ಸಾಧನೆ, ಇದೊಂದು ಪೂಜೆ. ಇಷ್ಟೊತ್ತು ನಾವು ಮಾಡಿದ್ದು ಭಗವಂತನ ಸ್ಮರಣೆ. ಈ ಒಂದು ಜ್ಞಾನ ಸತ್ರದಲ್ಲಿ ನಮ್ಮ ಜೊತೆ ನೀವೆಲ್ಲ ಸೇರಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಾನು ಮುಂಚೆನೆ ಹೇಳಿದಾಗೆ ಮುಂದಿನ ವಾರ ಅಂದ್ರೆ ಮುಂದಿನ ಬುಧವಾರ ಮತ್ತೆ ಶನಿವಾರಗಳಲ್ಲಿ ಇದೇ ತರ ಇನ್ನೊಂದಷ್ಟು ಜನ ನಮ್ಮ ಜೊತೆ ಜೋಡಿಸ್ಕೊಂಡು ಮಾಡೋಣ. ಯಾಕೆಂದ್ರೆ ನಮಗೆ ಡಾಕ್ಟರ್ ರಾವಿ ಜಹಗೀರ್ದಾರ್ ಇವರದ್ದು ಸಮಯ ಒಂದೊಂದು ನಿಮಿಷಕ್ಕೂ ಬೆಲೆ ಇದೆ. ಅವ್ರು ನಮ್ಗೆ ಅರ್ಧ ಗಂಟೆ ಕೊಡಿ ಅಂತ ಕೇಳ್ಬೇಕಾದ್ರೆ ನಾನು ಅವ್ರಿಗೆ ತುಂಬಾ ಜನ ಪಾಶ್ಚಿಮಾತ್ಯ ದೇಶಗಳಿಂದ ಅವರದ್ದು ಪಾಠ ಮಾಡಿಸ್ಕೊಳ್ತಾರೆ. ಸೊ ಅಂಥದ್ರಲ್ಲಿ ನಾವು ಅವರನ್ನ ಉಪಯೋಗಿಸ್ಕೊತಾ ಇದ್ದೀವಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ಹೇಳಿ, ಇವಾಗ ಒಂದು ಶಾಂತಿ ಮಂತ್ರ ಜೊತೆಗೆ ಇವತ್ತಿನ ಈ ಒಂದು ಸತ್ರ ಮುಕ್ತಾಯ ಆಗುತ್ತೆ. ಓಂ ದ್ಯೌ ಶಾಂತಿರಂತರಿಕ್ಷಗೋ ಶಾಂತಿ ಪೃಥಿವೀ ಶಾಂತಿರಾಪಶಾಂತಿರೋಷಧಯಃ ಶಾಂತಿಃ ವನಸ್ಪತಯಃ ಶಾಂತಿರ್ವಿಶ್ವೇ ದೇವಾ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾಮ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಧನ್ಯವಾದಗಳು. ಸ್ಪೆಷಲಿ ಡಾಕ್ಟರ್ ರಾವಿ ಜಹಗೀರ್ದಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ನಾನು ಕ್ಲೋಸ್ ಮಾಡ್ತೀನಿ. ನಮಸ್ಕಾರ. ಧನ್ಯವಾದ. ಪ್ರಣಾಮ್. ಪ್ರಣಾಮ್. ಪ್ರणाम.